ಮುದ್ದು ಪುಟಾಣಿಗಳೇ, ಇಂದು ನಾವೆಲ್ಲ ಕಲಿಕನ್ನಡ 3 ಪರಿಚಯ ಭಾಷೆ ಕನ್ನಡ ಪಠ್ಯಪುಸ್ತಕದ 2ನೇ ಭಾಗದ 3ನೇ ತರಗತಿಯ 14ನೇ ಪಾಠ ಯಾರು ಹೆಚ್ಚು ಇದರ ಅಭ್ಯಾಸ ಭಾಗವನ್ನ ನೋಡೋಣ. ಅಭ್ಯಾಸ ಭಾಗದಲ್ಲಿ ಮೊದಲನೆಯ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಸೂಕ್ತ ಪದ ತುಂಬಿರಿ. ಮೊದಲನೇ ವಾಕ್ಯ, 1 ಮನೆಗಳನ್ನು ತಳಿರು ತೋರಣಗಳಿಂದ ಡ್ಯಾಶ್ ಮಾಡಿದ್ದರು. ಉತ್ತರ ನೋಡೋಣ. ಮನೆಗಳನ್ನು ತಳಿರು ತೋರಣಗಳಿಂದ ಶೃಂಗಾರ ಮಾಡಿದ್ದರು. ಎರಡನೇ ವಾಕ್ಯ, ಜೀವಿಗಳು ನೀರು ಕುಡಿಯದಿದ್ದರೆ ಡ್ಯಾಶ್ ಸಾಧ್ಯವೇ ಇಲ್ಲ. ಉತ್ತರ, ಜೀವಿಗಳು ನೀರು ಕುಡಿಯದಿದ್ದರೆ ಬದುಕಲು ಸಾಧ್ಯವೇ ಇಲ್ಲ. ಮೂರನೇ ವಾಕ್ಯ, ಮಳೆ, ಗಾಳಿ, ಕಳ್ಳರು, ಶತ್ರುಗಳಿಂದ ಡ್ಯಾಶ್ ನೀಡುತ್ತೇನೆ. ಉತ್ತರ, ಮಳೆ, ಗಾಳಿ, ಕಳ್ಳರು, ಶತ್ರುಗಳಿಂದ ರಕ್ಷಣೆ ನೀಡುತ್ತೇನೆ. ನಾಲ್ಕನೇ ವಾಕ್ಯ, ಗೆಳೆಯರೇ ತುಂಬಿದ ಡ್ಯಾಶ್ ತುಳುಕುವುದಿಲ್ಲ. ಗೆಳೆಯರೇ ತುಂಬಿದ ಕೊಡ ತುಳುಕುವುದಿಲ್ಲ. ಸರಿಯಾದ ಪದಗಳನ್ನ ನೋಡಿದ್ರಲ್ಲ, ಇದನ್ನ ನಿಮ್ಮ ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ಈಗ ಸಮಾನಾರ್ಥಕ ಪದ ಬರೆಯಿರಿ ಎನ್ನುವ ಪ್ರಶ್ನೆ. ಈ ಪದಗಳಿಗೆ ಸಮಾನಾರ್ಥಕ ಪದ ಬರೆಯಿರಿ. ಸಮಾನಾರ್ಥಕ ಪದ ಅಂದ್ರೆ ಈ ಕೊಟ್ಟಿರುವ ಪದಗಳಿಗೆ ಇರುವಂತಹ ಅದೇ ರೀತಿಯ ಅರ್ಥವನ್ನ ಕೊಡುವಂತಹ ಪದಗಳು. ಮೊದಲನೇ ಪದ ಸ್ನಾನ, ಅದಕ್ಕೆ ಸಮಾನಾರ್ಥಕ ಜಳಕ. ಸ್ನಾನ ಮಾಡಿದರು, ಜಳಕ ಮಾಡಿದರು, ಈ ರೀತಿ ವಾಕ್ಯದಲ್ಲಿ ನೀವು ನೋಡಿರ್ತೀರಿ. ಎರಡನೇ ಪದ ಗಾಳಿ, ಇದಕ್ಕೆ ಸಮಾನವಾದ ಪದ ವಾಯು. ಮನೆ, ಇದಕ್ಕೆ ಸಮಾನವಾದ ಪದ ಗೃಹ. ನಾಲ್ಕನೆಯ ಪದ ಸ್ನೇಹಿತ, ಸಮಾನವಾದ ಪದ ಗೆಳೆಯ. ಸಮಾನಾರ್ಥಕ ಪದಗಳನ್ನ ಸರಿಯಾಗಿ ಬರೆದಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಈ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ. ಈಗಾಗಲೇ ನೀವು ಕಲ್ತಿದ್ದೀರಿ, ವಿರುದ್ಧಾರ್ಥಕ ಪದ ಅಂದ್ರೆ ಆಪೋಸಿಟ್ ವರ್ಡ್ಸ್. ಇಲ್ಲಿ ಸಂತೋಷ, ಇದಕ್ಕೆ ಆಪೋಸಿಟ್ ಆಗಿರುವಂತಹ ಅಥವಾ ವಿರುದ್ಧಾರ್ಥ ಪದ ಯಾವುದು ಅಂದ್ರೆ ದುಃಖ. ಎರಡನೇ ಪದ ಸತ್ಯ, ಅಸತ್ಯ, ಇದಕ್ಕೆ ವಿರುದ್ಧ ಪದ. ಸಮಾನ, ಇದರ ವಿರುದ್ಧ ಪದ ಅಸಮಾನ. ಮುಂದಿನ ಪ್ರಶ್ನೆ, ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ. ಸ್ವಂತ ವಾಕ್ಯ ಅಂತ ಹೇಳಿದ್ರೆ ನಾವು ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡಬೇಕು. ಅದು ನಮ್ಮದೇ ಓನ್ ಸೆಂಟೆನ್ಸ್ ಆಗಿರ್ಬೇಕು. ಇಲ್ಲಿ ಮೊದಲನೆಯ ಪದ ಶುಭಾಶಯ, ಇದಕ್ಕೆ ಸ್ವಂತ ವಾಕ್ಯ ನೀವು ಕೂಡ ಬರಬಹುದು. ನಾನಿಲ್ಲಿ ಕೊಟ್ಟಿರುವಂತಹ ಸ್ವಂತ ವಾಕ್ಯ, ನಾನು ನನ್ನ ಗೆಳೆಯನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದೆನು. ಶುಭಾಶಯ ಇಲ್ಲಿ ವಾಕ್ಯದಲ್ಲಿ ಬಳಸಬೇಕಾಗಿರುವಂತಹ ಪದ. ಹಾಗಾಗಿ ನಾನು ನನ್ನ ಗೆಳೆಯನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದೆನು. ಈ ವಾಕ್ಯವನ್ನ ನೀವು ಸ್ವಲ್ಪ ಬದಲಾಯಿಸಿಕೊಂಡು ಕೂಡ ಬರೀಬಹುದು. ಎರಡನೇ ವಾಕ್ಯ, ಯಾವ ವಾಕ್ಯ ಮಾಡಬೇಕು ಅಂದ್ರೆ ಹೊಸ ಬಟ್ಟೆ, ಈ ಪದವನ್ನ ಬಳಸಿ ವಾಕ್ಯವನ್ನ ಮಾಡಬೇಕು. ನಾನು ಹಬ್ಬಕ್ಕೆ ಹೊಸ ಬಟ್ಟೆಯನ್ನು ಖರೀದಿಸಿದೆನು. ಮುಂದಿನ ಪ್ರಶ್ನೆ, ಮೂರನೆಯ ಪದ ಕರ್ತವ್ಯ, ಇದರ ಸ್ವಂತ ವಾಕ್ಯ ಓದುವುದು ವಿದ್ಯಾರ್ಥಿಗಳ ಕರ್ತವ್ಯ. ಈಗ ನಿಮ್ಗೆಲ್ಲ ಇರುವಂತಹ ಕೆಲಸ ಯಾವುದು? ಅತಿ ದೊಡ್ಡ ಕೆಲಸ ಅಂದ್ರೆ ಓದುವುದು, ಬರೆಯುವುದು. ಹಾಗಾಗಿ ಓದುವುದು ಮಕ್ಕಳ ಕರ್ತವ್ಯ. ಹಾಗಾಗಿ ಓದುವುದು ವಿದ್ಯಾರ್ಥಿಗಳ ಕರ್ತವ್ಯ. ಇಲ್ಲಿ ಕರ್ತವ್ಯ ಪದವನ್ನ ಬಳಸಿ ಮಾಡಿರುವಂತಹ ಒಂದು ಸ್ವಂತ ವಾಕ್ಯ. ಮುಂದಿನ ಸ್ವಂತ ವಾಕ್ಯದ ಪ್ರಶ್ನೆ ರಕ್ಷಣೆ. ಸೈನಿಕರು ದೇಶದ ರಕ್ಷಣೆ ಮಾಡುತ್ತಾರೆ. ರಕ್ಷಣೆ ಪದವನ್ನ ಬಳಸಿಕೊಂಡು ಮಾಡಿದಂತಹ ಸ್ವಂತ ವಾಕ್ಯ. ಮುಂದಿನ ಪ್ರಶ್ನೆ, ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಅಂತ ಬರೀಬೇಕು. ಇಲ್ಲಿ ಈ ಮಾತುಗಳನ್ನು ಯಾರು ಹೇಳಿದರು ಬರೆಯಿರಿ ಅಂತ ಕೇಳಿದ್ದಾರೆ. ಈ ಮಾತನ್ನ ಯಾರು ಹೇಳಿದ್ದಾರೆ ಅಂತ ಕೇಳೋಣ. ಮೊದಲನೆಯ ವಾಕ್ಯ, ಇದಕ್ಕೆ ಕಾರಣ ಯಾರು ಗೊತ್ತೇ? ಇದನ್ನ ಯಾರು ಹೇಳ್ತಾರೆ ನೋಡೋಣ. ಈ ಮಾತನ್ನು ನೀರು ಹೇಳಿತು. ಎರಡನೆಯ ವಾಕ್ಯ,
ನಾನಿಲ್ಲದಿದ್ದರೆ ಇಂದಿನ ಹಬ್ಬವೇ ನಡೆಯುವುದಿಲ್ಲ. ಗೊತ್ತಾ? ಪಾಠದಲ್ಲಿ ಓದಿದ್ದೀರಲ್ಲ, ಇದನ್ನ ಯಾರು ಹೇಳಿದ್ರು? ಈ ಮಾತನ್ನು ಆಹಾರ ಹೇಳಿತು. ಘಮ ಪರಿಮಳ ಬರ್ತಾ ಇತ್ತಲ್ಲ, ಹಬ್ಬದ ಅಡಿಗೆ ಪರಿಮಳ. ಹಾಗಾಗಿ ಆಹಾರ ಹೇಳುವುದು ಈ ಮಾತನ್ನ ಹೇಳ್ತದೆ, ನಾನಿಲ್ಲದೆ ಇದ್ರೆ ಇಂದಿನ ಹಬ್ಬವೇ ನಡೆಯುವುದಿಲ್ಲ ಅಂತ. ಮೂರನೇ ವಾಕ್ಯ, ಜೀವಗಳಿಗೆ ಅರೆಕ್ಷಣ ಉಸಿರಾಟ ನಿಂತರೆ ಏನಾಗುತ್ತದೆ? ಈ ವಾಕ್ಯ ನಿಮ್ಗೀಗಾಗಲೇ ಗೊತ್ತಿದೆ. ಉಸಿರಾಟ ಎಂದ ತಕ್ಷಣ ಇದು ಯಾರು ಹೇಳಿದ ಮಾತು ಅಂತ. ಈ ಮಾತನ್ನು ಗಾಳಿ ಹೇಳಿತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ, ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಊರಿನ ಜನರು ಮನೆಗಳನ್ನು ಹೇಗೆ ಶೃಂಗಾರ ಮಾಡಿದ್ದರು? ಉತ್ತರ ನೋಡೋಣ. ಊರಿನ ಜನರು ಮನೆಗಳನ್ನು ಹೂವಿನಿಂದ ಶೃಂಗಾರ ಮಾಡಿದ್ದರು. ಎರಡನೇ ಪ್ರಶ್ನೆ, ಎಲ್ಲವೂ ಎಲ್ಲಿ ಸಭೆ ಸೇರಿದವು? ಉತ್ತರ, ಎಲ್ಲವೂ ಊರಿನ ಚಾವಡಿಯಲ್ಲಿ ಸಭೆ ಸೇರಿದವು. ಮೂರನೇ ಪ್ರಶ್ನೆ, ಪುಟ್ಟ ಮಕ್ಕಳು ಎಲ್ಲಿ ಆಡುತ್ತಿದ್ದವು? ಉತ್ತರ, ಪುಟ್ಟ ಮಕ್ಕಳು ಅಂಗಳದಲ್ಲಿ ಆಡುತ್ತಿದ್ದವು. ನಾಲ್ಕನೇ ಪ್ರಶ್ನೆ, ಜೀವಿಗಳು ಉಸಿರಾಡಲು ಏನು ಬೇಕು? ಉತ್ತರ, ಗಾಳಿ ಬೇಕು. ಪ್ರಶ್ನೋತ್ತರಗಳನ್ನ ನೋಡಿದ್ರಲ್ಲ ಮಕ್ಕಳೇ. ಈಗ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ, ಈ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಅಂದ್ರೆ ಇದು ಸ್ವಲ್ಪ ವಿಸ್ತಾರವಾಗಿ ಬರೆಯುವಂತಹ ಉತ್ತರ. ಮೊದಲನೇ ಪ್ರಶ್ನೆ, ವಿದ್ಯೆ ನುಡಿದ ವಿದ್ಯೆ ಏನ್ ಹೇಳ್ತದೆ? ಉತ್ತರ, ವಿದ್ಯೆ ನುಡಿದ ಹಿತವಚನ ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಮಾತನ್ನು ನೀವೆಲ್ಲ ಕೇಳಿದ್ದೀರಲ್ಲ. ಅಂತೆಯೇ ಎಲ್ಲರೂ ವಿದ್ಯಾವಂತರಾಗಬೇಕು. ಆಗ ನಮ್ಮ ಬಾಯಿಂದ ಅಹಂಕಾರದ ಮಾತುಗಳು ತುಳುಕಲಾರವು. ಆದ್ದರಿಂದ ನಾವು ಹೇಳುವುದು ಒಂದೇ, ಎಲ್ಲರೂ ವಿದ್ಯಾವಂತರಾಗೋಣ, ಸಮಾನತೆಯಿಂದ ಬದುಕೋಣ. ಇದು ವಿದ್ಯೆ ನುಡಿದಂತಹ ಹಿತವಚನ. ಮುಂದಿನ ಪ್ರಶ್ನೆ, ಪ್ರಶ್ನೆ 2, ಗುರುಪುರ ಹೇಗೆ ಶೋಭಿಸುತ್ತಿತ್ತು? ಉತ್ತರ ನೋಡೋಣ. ಗುರುಪುರದಲ್ಲಿ ಹಬ್ಬದ ದಿನ ಮಳೆ ಬೆಳೆ ಉತ್ತಮವಾಗಿ ಆಗಿದ್ದುದರಿಂದ ಎಲ್ಲರ ಮೊಗದಲ್ಲಿ ಸಂತೃಪ್ತಿ ಮೂಡಿತ್ತು. ಊರಿನ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳನ್ನು ತಳಿರು ತೋರಣಗಳಿಂದ ಶೃಂಗಾರ ಮಾಡಿದ್ದರು. ಮನೆಗಳ ಮುಂದೆ ಬಣ್ಣ ಬಣ್ಣದ ರಂಗೋಲಿ ಹಾಕಿದ್ದರು. ಬಗೆ ಬಗೆಯ ವಿಶೇಷ ಅಡುಗೆ ಎಲ್ಲರ ಮನೆಗಳಲ್ಲಿ ತಯಾರಾಗುತ್ತಿತ್ತು. ಘಮ ಪರಿಮಳ ಎಲ್ಲೆಡೆ ಹರಡಿತ್ತು. ಇದು ಗುರುಪುರ ಹೇಗೆ ಕಾಣಿಸ್ತಾ ಇತ್ತು ಎನ್ನುವ ಬಗ್ಗೆ ವಿವರಣೆ. ಭಾಷಾ ಚಟುವಟಿಕೆಯಲ್ಲಿರುವ ಪ್ರಶ್ನೆಗಳು. ಸಂಬಂಧ ಸೂಚಕ ಪದಗಳನ್ನು ಬರೆಯಿರಿ. ಉದಾಹರಣೆ ಕೊಟ್ಟಿದ್ದಾರೆ. ಅಪ್ಪ, ಅಲ್ಲಿ ಸಂಬಂಧ ಸೂಚಕ ಪದ ಅಮ್ಮ. ಕೊಟ್ಟಿರುವಂತಹ ಪ್ರಶ್ನೆಗಳನ್ನ ನೋಡೋಣ. ಮೊದಲನೆಯ ಪದ ಅತ್ತೆ, ಉತ್ತರ ಮಾವ. ಎರಡನೇ ಪದ ಚಿಕ್ಕಪ್ಪ ಚಿಕ್ಕಮ್ಮ. ಮೂರನೇ ಪದ ದೊಡ್ಡಮ್ಮ ದೊಡ್ಡಪ್ಪ. ನಾಲ್ಕನೆಯ ಪದ ಅಣ್ಣ ಅಕ್ಕ. ಮುಂದಿನ ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ, ಶಾಲೆಗಳಲ್ಲಿ ಆಚರಿಸುವ ಆಚರಣೆಗಳ ಬಗ್ಗೆ ಮಾತನಾಡಿರಿ. ಎರಡನೇ ಪ್ರಶ್ನೆ, ನಿಮ್ಮ ತರಗತಿ ಕೋಣೆಯಲ್ಲಿರುವ ವಸ್ತುಗಳನ್ನು ಕುರಿತು ಮಾತನಾಡಿರಿ. ನಿಮ್ಮ ತರಗತಿಯಲ್ಲಿರುವಂತಹ ಕರಿಹಲಗೆ ಅಥವಾ ಬ್ಲಾಕ್ ಬೋರ್ಡ್, ಅದರ ಬಗ್ಗೆ ಬರೆಯಬಹುದು. ಅಥವಾ ಬೆಂಚ್, ಡೆಸ್ಕ್, ಟೇಬಲ್, ಇದರ ರಾಜ್ಯೋತ್ಸವ ಇವುಗಳನ್ನು ಆಚರಿಸ್ತಾರ ಅನ್ನೋದನ್ನ ಮಾತನಾಡಿ. ಇಲ್ಲಿ ಕೊಟ್ಟಿರುವಂತಹ ಯೋಜನೆ ಅಥವಾ ಪ್ರಾಜೆಕ್ಟ್. ಮೊದಲನೇದು, ನಿಮ್ಮ ಮನೆಯಲ್ಲಿ ಇರುವ ವಸ್ತುಗಳನ್ನು ಪಟ್ಟಿ ಮಾಡಿರಿ. ಮನೆಯಲ್ಲಿ ಬೇರೆ ಬೇರೆ ವಸ್ತುಗಳಿರ್ತಾವಲ್ಲ, ಅವುಗಳ ಲಿಸ್ಟ್ ಅನ್ನು ತಯಾರಿಸಿ. ಎರಡನೇ ಪ್ರಶ್ನೆ, ನಿಮ್ಮ ಮನೆಯಲ್ಲಿ ಹಬ್ಬದ ದಿನ ತಯಾರಿಸುವ ಬಗೆ ಬಗೆ ತಿನಿಸುಗಳ ಹೆಸರುಗಳನ್ನು ಪಟ್ಟಿ ಮಾಡಿ.